ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕರ್ನಾಟಕ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರು ಮಹತ್ವದ ನಾಯಕ. ಅವರ ರಾಜೀನಾಮೆಯಿಂದ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಸ್ಥಾನ ಖಾಲಿಯಾಗುವುದು ಅಂದರೆ ಕೇವಲ ಒಬ್ಬ ವ್ಯಕ್ತಿಯ ಹುದ್ದೆ ಬದಲಾವಣೆ ಮಾತ್ರವಲ್ಲ. ಅದರ ಪರಿಣಾಮ ಸರ್ಕಾರ, ಪಕ್ಷ, ಆಡಳಿತ, ವಿರೋಧ ಪಕ್ಷಗಳು ಮತ್ತು ಮುಂದಿನ ಚುನಾವಣೆಯ ಮೇಲೂ ಬೀಳುತ್ತೆ. ಈಗ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಕರ್ನಾಟಕ ರಾಜಕಾರಣದಲ್ಲಿ ಏನಾಗಬಹುದು, ರಾಜ್ಯದ ಚಿತ್ರಣ ಏನಾಗುತ್ತೆ ಅನ್ನೋದರ ಕುರಿತು ಕೆಲವು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸಿದ್ದು ರಾಜೀನಾಮೆಯ ಬಳಿಕ ಕರ್ನಾಟಕ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆಗಳಾಗಬಹುದು ಅನ್ನೋದನ್ನ ಗಮನಿಸಿದ್ರೆ ಒಟ್ಟು 10 ಅಂಶಗಳು ನಿಶ್ಚಿತವಾಗಿಯೂ ತಲೆಯೊಳಗೆ ಸುಳಿಯುತ್ತೆ. ಅವುಗಳ ಕುರಿತಾದ ವಿಶ್ಲೇಷಣೆ ನೋಡ್ತಾ ಹೋಗೋಣ. ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ ಕ್ಷಣದಿಂದಲೇ ಮೊದಲ ದೊಡ್ಡ ಪ್ರಶ್ನೆ ಅಂದ್ರೆ ಮುಂದಿನ ಮುಖ್ಯಮಂತ್ರಿ ಯಾರು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ಹಲವು ಪ್ರಭಾವಿ ನಾಯಕರಿದ್ದಾರೆ. ಅವರಲ್ಲಿ ಪ್ರಮುಖರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೆಸರು ಮೊದಲೇ ಚರ್ಚೆಗೆ ಬರುತ್ತೆ. ಡಿಕೆ ಪಕ್ಷ ಸಂಘಟನೆ ಮತ್ತು ಹಣಕಾಸು ಶಕ್ತಿಯಲ್ಲಿ ಪ್ರಭಾವಿ ನಾಯಕ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ ಮತ್ತು ಹೈಕಮಾಂಡ್ ನಿರ್ಧಾರ ಬಹಳ ಮುಖ್ಯವಾಗಿರುವುದರಿಂದ ಇನ್ನೂ ಹಲವಾರು ಹೆಸರುಗಳು ಮುಂದೆ ಬರಬಹುದು. ಉದಾಹರಣೆಗೆ, ದಲಿತ ಸಮುದಾಯದ ನಾಯಕರು, ಹಳೆಯ ಸಚಿವರು ಅಥವಾ ಸಮತೋಲನ ರಾಜಕೀಯ ನಡೆಸಬಲ್ಲ ನಾಯಕನನ್ನು ಪಕ್ಷ ಪರಿಗಣಿಸಬಹುದು. ಈ ಹಂತದಲ್ಲಿ ಕಾಂಗ್ರೆಸ್ ಪಕ್ಷದೊಳಗೆ ಗುಪ್ತ ರಾಜಕೀಯ ಹೆಚ್ಚಾಗುತ್ತದೆ. ಕೆಲವರು ದೆಹಲಿ ನಾಯಕರನ್ನ ಸಂಪರ್ಕಿಸುವರು, ಕೆಲವರು ಶಾಸಕರ ಬೆಂಬಲ ಸಂಗ್ರಹಿಸುವರು. ಇದರಿಂದ ಪಕ್ಷದ ಒಳಗಿನ ಗುಂಪುಗಾರಿಕೆ ಮತ್ತಷ್ಟು ಗೋಚರಿಸಬಹುದು. ಇನ್ನು ಎರಡನೇ ಅಂಶ, ಸಿದ್ದರಾಮಯ್ಯ ರಾಜೀನಾಮೆ ನಂತರ ಹೆಚ್ಚು ಚರ್ಚೆಯಾಗುವ ಹೆಸರು ಡಿಕೆ ಶಿವಕುಮಾರ್ ಅವರದ್ದೇ. ಡಿಕೆ ಶಿವಕುಮಾರ್ ಬಹಳ ವರ್ಷಗಳಿಂದ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪ್ರಯತ್ನಿಸುತ್ತಲೇ ಇದ್ದಾರೆ. ಅವರಿಗೆ ಅವಕಾಶ ಸಿಕ್ಕರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ನಾಯಕತ್ವ ಮತ್ತಷ್ಟು ಬಲ ಪಡೆಯಬಹುದು. ಬೆಂಗಳೂರು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಅವರ ಪ್ರಭಾವ ಹೆಚ್ಚಾಗಬಹುದು. ಆದರೆ ಕೆಲ ಶಾಸಕರು ಹಾಗೂ ನಾಯಕರು ಇದಕ್ಕೆ ಸಂಪೂರ್ಣ ಬೆಂಬಲ ನೀಡದ ಸಾಧ್ಯತೆಯೂ ಇದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಮತೋಲನದ ನಿರ್ಧಾರ ತೆಗೆದುಕೊಳ್ಳಲು ಯತ್ನಿಸಬಹುದು. ಕೆಲವೊಮ್ಮೆ ರೊಟೇಷನ್ ಮುಖ್ಯಮಂತ್ರಿ ಮಾದರಿ ಕೂಡ ಚರ್ಚೆಗೆ ಬರಬಹುದು. ಅಂದರೆ ಕೆಲವು ವರ್ಷ ಒಬ್ಬರು, ನಂತರ ಮತ್ತೊಬ್ಬರು ಮುಖ್ಯಮಂತ್ರಿ ಆಗುವ ಒಪ್ಪಂದ. ಇನ್ನು ಮೂರನೆಯದ್ದು, ಸರ್ಕಾರ ಅಸ್ಥಿರವಾಗುವ ಸಾಧ್ಯತೆ. ಮುಖ್ಯಮಂತ್ರಿ ಬದಲಾವಣೆ ನಡೆದಾಗ ಆಡಳಿತ ವ್ಯವಸ್ಥೆ ಕೆಲವು ಕಾಲ ಗೊಂದಲಕ್ಕೆ ಸಿಲುಕುವುದು ಸಾಮಾನ್ಯ. ಸಚಿವ ಸಂಪುಟ ಪುನರ್ರಚನೆ ಆಗಬಹುದು. ಕೆಲ ಸಚಿವರು ತಮ್ಮ ಸ್ಥಾನ ಕಳೆದುಕೊಳ್ಳಬಹುದು. ಹೊಸ ಗುಂಪುಗಳಿಗೆ ಅಧಿಕಾರ ಸಿಗಬಹುದು. ಇದರಿಂದ ಯೋಜನೆಗಳ ಅನುಷ್ಠಾನ ನಿಧಾನವಾಗಬಹುದು. ಅಧಿಕಾರಿಗಳ ವರ್ಗಾವಣೆ ಹೆಚ್ಚಾಗಬಹುದು. ಹೊಸ ಮುಖ್ಯಮಂತ್ರಿ ತಮ್ಮ ತಂಡ ರಚಿಸಲು ಸಮಯ ತೆಗೆದುಕೊಳ್ಳಬಹುದು. ಆಡಳಿತದ ಗಮನ ಅಭಿವೃದ್ಧಿಯಿಂದ ರಾಜಕೀಯ ಕಡೆ ತಿರುಗಬಹುದು. ಒಂದು ವೇಳೆ ಕಾಂಗ್ರೆಸ್ ಪಕ್ಷದೊಳಗೆ ಅಸಮಾಧಾನ ಹೆಚ್ಚಾದರೆ ಕೆಲವು ಶಾಸಕರು ಬಂಡಾಯ ಏಳುವ ಸಾಧ್ಯತೆಯೂ ಇರುತ್ತದೆ. ಇದರಿಂದ ಸರ್ಕಾರದ ಸ್ಥಿರತೆ ಪ್ರಶ್ನಾರ್ಥಕವಾಗಬಹುದು. ಇನ್ನು ನಾಲ್ಕನೆಯದ್ದು, ಬಿಜೆಪಿ ಮತ್ತು ಜೆಡಿಎಸ್ಗೆ ಹೊಸ ಅವಕಾಶ. ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಸಿದ್ದರಾಮಯ್ಯ ರಾಜೀನಾಮೆಯನ್ನ ದೊಡ್ಡ ರಾಜಕೀಯ ಅವಕಾಶವಾಗಿ ಬಳಸಬಹುದು. ಬಿಜೆಪಿ ನಾಯಕರು ಕಾಂಗ್ರೆಸ್ ಒಳಜಗಳದಿಂದ ಸರ್ಕಾರ ದುರ್ಬಲವಾಗಿದೆ ಎಂದು ಪ್ರಚಾರ ಮಾಡಬಹುದು. ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲು ಇದು ಕೂಡ ಅನುಕೂಲಕರ ಪರಿಸ್ಥಿತಿಯೂ ಆಗಬಹುದು. ಬಿಜೆಪಿ ಜೆಡಿಎಸ್ ಜನರಿಗೆ ಸ್ಥಿರ ಸರ್ಕಾರ ಬೇಕು ಎಂಬ ಸಂದೇಶವನ್ನ ನೀಡಬಹುದು. ಜೆಡಿಎಸ್ ಪಕ್ಷವು ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸಬಹುದು. ಅಲ್ಲದೆ ಕಾಂಗ್ರೆಸ್ನೊಳಗಿನ ಅಸಮಾಧಾನಗೊಂಡ ಶಾಸಕರನ್ನ ಸೆಳೆಯಲು ವಿರೋಧ ಪಕ್ಷಗಳು ಶತಾಯಗತಾಯ ಯತ್ನಿಸುವ ಸಾಧ್ಯತೆ ಇದೆ. ಇನ್ನು ಐದನೆಯದು, ಮುಂದಿನ ಚುನಾವಣೆಯ ಮೇಲೆ ಪರಿಣಾಮ. ಸಿದ್ದರಾಮಯ್ಯ ಅವರು ಹಿಂದುಳಿದ ವರ್ಗಗಳ ನಾಯಕ ಎಂದು ಪರಿಗಣಿಸಲ್ಪಟ್ಟಿದ್ದಾರೆ. ಅವರ ರಾಜೀನಾಮೆಯಿಂದ ಆ ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀಳಬಹುದು. ವಿಶೇಷವಾಗಿ ಗ್ರಾಮೀಣ ಭಾಗಗಳಲ್ಲಿ ಕಾಂಗ್ರೆಸ್ ಬೆಂಬಲ ಸ್ವಲ್ಪ ಕುಂದುವ ಸಾಧ್ಯತೆ ಇದೆ. ಒಂದು ವೇಳೆ ರಾಜೀನಾಮೆ ಸ್ವಯಂ ಪ್ರೇರಿತವಾಗಿದ್ದರೆ ಕಾಂಗ್ರೆಸ್ ಅದನ್ನ ಪಕ್ಷ ಶಿಸ್ತಿನ ನಿರ್ಧಾರ ಎಂದು ಬಿಂಬಿಸಲು ಪ್ರಯತ್ನಿಸಬಹುದು.
ಆದ್ರೆ ರಾಜಕೀಯ ಒತ್ತಡ, ವಿವಾದ ಅಥವಾ ಒಳಜಗಳದಿಂದ ರಾಜೀನಾಮೆ ಬಂದರೆ ಅದು ಕಾಂಗ್ರೆಸ್ಗೆ ಹಾನಿ ಉಂಟು ಮಾಡುತ್ತೆ. ಮುಂದಿನ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ವಿರೋಧ ಪಕ್ಷಗಳು ಈ ವಿಷಯವನ್ನ ದೊಡ್ಡ ಅಸ್ತ್ರವಾಗಿ ಬಳಸುವ ಸಾಧ್ಯತೆಯೇ ಹೆಚ್ಚು. ಇನ್ನು 6ನೇದು ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯ. ರಾಜೀನಾಮೆ ಎಂದರೆ ರಾಜಕೀಯ ಅಂತ್ಯ ಎಂದಲ್ಲ. ಹಲವಾರು ಬಾರಿ ನಾಯಕರು ಮುಖ್ಯಮಂತ್ರಿ ಸ್ಥಾನ ತೊರೆದು ರಾಷ್ಟ್ರ ರಾಜಕೀಯದಲ್ಲಿ ಅಥವಾ ಪಕ್ಷದ ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರ್ತಾರೆ. ಸಿದ್ದರಾಮಯ್ಯ ಅವರು ದೆಹಲಿ ರಾಜಕೀಯದಲ್ಲಿ ಪಾತ್ರ ವಹಿಸಬಹುದು, ಪಕ್ಷದ ಹಿರಿಯ ಸಲಹೆಗಾರರಾಗಬಹುದು, ಚುನಾವಣಾ ತಂತ್ರಗಾರರಾಗಿ ಕೆಲಸ ಮಾಡಬಹುದು, ತಮ್ಮ ಬೆಂಬಲಿಗ ಶಾಸಕರ ಮೇಲೆ ಪ್ರಭಾವ ಉಳಿಸಿಕೊಳ್ಬೇಕು. ಹೀಗಾಗಿ ಸಿದ್ದು ಮುಖ್ಯಮಂತ್ರಿ ಸ್ಥಾನ ಬಿಟ್ಟ ನಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅವರ ಪ್ರಭಾವ ಸಂಪೂರ್ಣ ಕಡಿಮೆಯಾಗುತ್ತದೆ ಎಂದು ಹೇಳೋದು ಸಾಧ್ಯವಿಲ್ಲ. ಇನ್ನು 7ನೇದು ಜಾತಿ ಸಮೀಕರಣದಲ್ಲಿ ಬದಲಾವಣೆ. ಕರ್ನಾಟಕ ರಾಜಕೀಯದಲ್ಲಿ ಜಾತಿ ಸಮೀಕರಣ ಬಹಳ ಮುಖ್ಯ. ಸಿದ್ದರಾಮಯ್ಯ ಅವರು ಕುರುಬ ಸಮುದಾಯದ ಪ್ರಮುಖ ನಾಯಕ. ಅವರು ಹೊರ ನಡೆದ ಬಳಿಕ ಆ ಸಮುದಾಯದ ಮತಗಳು ಯಾವ ದಿಕ್ಕಿಗೆ ಹೋಗುತ್ತವೆ ಎಂಬುದು ಪ್ರಮುಖ ಪ್ರಶ್ನೆಯಾಗುತ್ತದೆ. ಕೆಲವು ಸಮುದಾಯಗಳಲ್ಲಿ ಅಸಮಾಧಾನ ಹೆಚ್ಚಾಗುವ ಸಾಧ್ಯತೆಯೇ ಹೆಚ್ಚು. ಕಾಂಗ್ರೆಸ್ ಹೊಸ ಸಾಮಾಜಿಕ ಸಮೀಕರಣ ರೂಪಿಸಲು ಯತ್ನಿಸಬಹುದು. ಇದೇ ವೇಳೆ ಬಿಜೆಪಿ ಹಾಗೂ ಜೆಡಿಎಸ್ ಕೂಡ ತಮ್ಮ ತಮ್ಮ ಸಮುದಾಯ ಆಧಾರಿತ ರಾಜಕೀಯವನ್ನ ಮತ್ತಷ್ಟು ಬಲಪಡಿಸಲು ಪ್ರಯತ್ನಿಸಬಹುದು. ಇನ್ನು 8ನೇದು ಆಡಳಿತಾತ್ಮಕ ಬದಲಾವಣೆಗಳು. ಹೊಸ ಮುಖ್ಯಮಂತ್ರಿ ಬಂದ್ರೆ ಹೊಸ ಆದ್ಯತೆಗಳು ಬರುತ್ತವೆ. ಉದಾಹರಣೆಗೆ ಕೆಲವು ಯೋಜನೆಗಳು ಸ್ಥಗಿತವಾಗಬಹುದು, ಹೊಸ ಗ್ಯಾರಂಟಿ ಯೋಜನೆಗಳು ಘೋಷಣೆ ಆಗಬಹುದು, ಪೊಲೀಸ್ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬಹುದು, ಬೆಂಗಳೂರು ಅಭಿವೃದ್ಧಿ, ನೀರಾವರಿ, ಗ್ರಾಮೀಣ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಿಗೆ ಹೊಸ ದಿಕ್ಕು ಸಿಗಬಹುದು. ಹಾಗಾಗಿ ಒಬ್ಬ ನಾಯಕನ ಶೈಲಿ ಬದಲಾದರೆ ಸರ್ಕಾರದ ಕಾರ್ಯಪದ್ಧತಿಯು ಬದಲಾಗುತ್ತದೆ. ಇನ್ನು 9ನೇ ಪಾಯಿಂಟ್ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಪಾತ್ರ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅಂತಿಮ ನಿರ್ಧಾರ ದೆಹಲಿ ಹೈಕಮಾಂಡ್ ಕೈಯಲ್ಲಿರುತ್ತದೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಮಹತ್ವ ಪಡೆಯುತ್ತದೆ. ಸಾಮಾನ್ಯವಾಗಿ ಇವರ ಕಾರ್ಯವೆಂದರೆ ಪಕ್ಷದ ಒಗ್ಗಟ್ಟನ್ನ ಉಳಿಸುವುದು, ಮುಂದಿನ ಚುನಾವಣೆಯನ್ನ ಗಮನದಲ್ಲಿಡುವುದು, ಜಾತಿ ಹಾಗೂ ಪ್ರಾದೇಶಿಕ ಸಮತೋಲನ ಕಾಯ್ದುಕೊಳ್ಳುವುದು, ಬಂಡಾಯ ತಪ್ಪಿಸುವುದು. ಇವುಗಳನ್ನ ಪರಿಗಣಿಸಿ ಹೊಸ ನಾಯಕತ್ವ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇನ್ನು 10ನೇದು ಜನಸಾಮಾನ್ಯರ ಪ್ರತಿಕ್ರಿಯೆ. ಸಿದ್ದರಾಮಯ್ಯ ಅವರಿಗೆ ಬಲವಾದ ಬೆಂಬಲಿಗ ವರ್ಗವಿದೆ. ವಿಶೇಷವಾಗಿ ಅವರ ಗ್ಯಾರಂಟಿ ಯೋಜನೆಗಳು ಮತ್ತು ಜನಪರ ಭಾಷಣ ಶೈಲಿಯಿಂದ ಅನೇಕ ಜನರು ಸಿದ್ದು ಅಂದ್ರೆ ಇಷ್ಟಪಡ್ತಾರೆ. ಇದೀಗ ರಾಜೀನಾಮೆಯಿಂದ ಅವರ ಬೆಂಬಲಿಗರು ಪ್ರತಿಭಟನೆಗೆ ಇಳಿದಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಹೆಚ್ಚಾಗಿದೆ. ವಿರೋಧ ಪಕ್ಷ ಇದನ್ನ ರಾಜಕೀಯ ವೈಫಲ್ಯ ಎಂದು ತೋರಿಸಬಹುದು. ಇದರಿಂದ ಕಾಂಗ್ರೆಸ್ ಬೆಂಬಲಿಗರಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ ಉಂಟಾಗಬಹುದು. ಹಾಗಾಗಿ ರಾಜಕೀಯದಲ್ಲಿ ಜನರ ಭಾವನೆ ಕೂಡ ದೊಡ್ಡ ಪಾತ್ರ ವಹಿಸುತ್ತದೆ. ಇನ್ನು ಕೊನೆಯದಾಗಿ ಗಮನಿಸಿದ್ರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ತಿರುವು ಪಡೆಯುವ ಸಾಧ್ಯತೆಯೇ ಹೆಚ್ಚು. ಇದು ಕೇವಲ ಮುಖ್ಯಮಂತ್ರಿ ಬದಲಾವಣೆಯಲ್ಲ, ಕಾಂಗ್ರೆಸ್ ಪಕ್ಷದ ಭವಿಷ್ಯ, ರಾಜ್ಯದ ಆಡಳಿತ, ಜಾತಿ ಸಮೀಕರಣ, ವಿರೋಧ ಪಕ್ಷಗಳ ತಂತ್ರ ಮತ್ತು ಮುಂದಿನ ಚುನಾವಣೆಯ ಮೇಲೂ ಪರಿಣಾಮ ಬೀರುವ ಘಟನೆ. ಒಂದ್ ಕಡೆ ಕಾಂಗ್ರೆಸ್ಗೆ ಹೊಸ ನಾಯಕತ್ವದ ಅವಕಾಶ ಸಿಗಬಹುದು, ಮತ್ತೊಂದ್ ಕಡೆ ಒಳಜಗಳ ಹೆಚ್ಚಾದ್ರೆ ಸರ್ಕಾರ ಅಸ್ಥಿರವಾಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಇದನ್ನ ರಾಜಕೀಯ ಲಾಭಕ್ಕೆ ಬಳಸಲು ಪ್ರಯತ್ನಿಸಬಹುದು. ಆದರೆ ಅಂತಿಮವಾಗಿ ಜನರ ವಿಶ್ವಾಸ ಯಾರ ಮೇಲೆ ಉಳಿಯುತ್ತೆ ಎಂಬುದೇ ಮುಖ್ಯ. ಕರ್ನಾಟಕ ರಾಜಕೀಯದಲ್ಲಿ ನಾಯಕರು ಬದಲಾಗಬಹುದು, ಆದರೆ ಜನರ ನಿರೀಕ್ಷೆಗಳು ಸದಾ ಒಂದೇ: ಸ್ಥಿರ ಸರ್ಕಾರ, ಅಭಿವೃದ್ಧಿ ಮತ್ತು ಉತ್ತಮ ಆಡಳಿತವಷ್ಟೇ. ಕಾದ್ ನೋಡೋಣ ಮುಂದಿನ ಸಿಎಂ ಏನೆಲ್ಲ ಬದಲಾವಣೆ ಮಾಡ್ತಾರೆ ಅಂತ. ನಮಸ್ಕಾರ.